ಸಾಕಷ್ಟು ಅಂದಾಗ ನನಗೊಂದು ಪ್ರಶ್ನೆ ಬಂತು ಸರ್. ಈಗ ಭಾರತ ಭೂಮಿ ಅಥವಾ ಯಾವುದೇ ದೇಶ ಅಂತ ತಗೊಂಡ್ರು ಕೂಡ ರಾಜರ ಆಳ್ವಿಕೆ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಈಗ ನಾವು ಚಿನ್ನ ಅಂದಾಗ KGF ಅಂತ ನಮ್ಮ ಮನಸ್ಸಿಗೆ ಬರುತ್ತೆ, ಹಟ್ಟಿ ಚಿನ್ನದ ಗಣಿ ಅಂತ ಬರುತ್ತೆ. ಈಗ ಪ್ರಾಂತ್ಯವಾರು ನಾವು ನೋಡ್ತಾ ಹೋಗೋದಾದ್ರೆ ರಾಜರ ಆಳ್ವಿಕೆ ಅನ್ನೋದಿತ್ತು, ಅವರೆಲ್ಲ ತಮ್ಮ ಸಂಪತ್ತನ್ನು ಹೂಡಿಕೆ ಮಾಡಿದ್ದಾರೆ ಅಥವಾ ಹೂತಿಟ್ಟಿದ್ದಾರೆ ಅನ್ನೋದಾದ್ರೆ ಎಲ್ಲ ಕಡೆನೂ ಇರಬೇಕಾಗತ್ತೆ. ಈಗ KGF ಅಲ್ಲೇ ಚಿನ್ನ ಸಿಗುತ್ತೆ, ಹಟ್ಟಿ ಚಿನ್ನದ ಗಣಿಯಲ್ಲೇ ಚಿನ್ನ ಸಿಗುತ್ತೆ, ಲಕ್ಕುಂಡಿಯಲ್ಲೇ ಭೂಮಿಯಲ್ಲಿ ಚಿನ್ನ ಇಟ್ಟಿದ್ದಾರೆ ಅಂದಾಗ ಕೆಲವೊಂದು ಪ್ರತ್ಯೇಕವಾದಂಥ ಜಾಗಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವಲ್ಲ, ಇದರಲ್ಲಿ ಏನು ವಿಶೇಷತೆ ಇದೆ? ವೈ ಆ ಪರ್ಟಿಕ್ಯುಲರ್ ಪ್ಲೇಸ್ಗಳು? ಈಗ ನೀವು KGF ಹೇಳಿದ್ರೆ, ಹಾಗೇನೇ ನಮ್ಮಲ್ಲಿ ಇನ್ನೊಂದು ಹಟ್ಟಿ ಚಿನ್ನದ ಅದು ನೈಸರ್ಗಿಕವಾದಂಥ ನಿಧಿ ಇರೋ ಜಾಗ. ಅಂದ್ರೆ ನಿಸರ್ಗವೇ ಭೂಮಿ ಒಳಗಡೆ ಚಿನ್ನವನ್ನು ಉತ್ಪಾದನೆ ಮಾಡಿದೆ, ಅದು ನೈಸರ್ಗಿಕ ನಿಧಿ ಅಂತ ಕರೀಬೋದು. ಇನ್ನು ಲಕ್ಕುಂಡಿ ನಮ್ಮ ಊರು ತಲಕಾಡು ಇರ್ಬೋದು ಅಥವಾ ಬೇರೆ ಬೇರೆ ಮನುಷ್ಯರು ವಾಸ ಮಾಡುವಂಥ ಹಳೆಯ ರಾಜಧಾನಿ ಅಥವಾ ಊರುಗಳು, ಅಲ್ಲಿ ಸಿಗೋದೆಲ್ಲ ಮಾನವ ಊತಿಟ್ಟಂತ ನಿಧಿ ಅಂತೇಳಿ, ಅದು ನೈಸರ್ಗಿಕವಾದಂಥ ನಿಧಿ ಆಗೋದಿಲ್ಲ. ಸೊ ಹೀಗಾಗಿ ನಿಸರ್ಗದ ನಿಧಿ ಬೇರೆ, ಇದೇ ಬೇರೆ. ಈಗ ನಮ್ಮ ಓವರ್ ಆಲ್ ಇಡೀ ಭಾರತ ದೇಶಕ್ಕೆ ನಿಸರ್ಗದ ನಿಧಿ ಯಾವುದು ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ಅಂತ ಹೇಳ್ಬೋದು. ಅದ್ಭುತ. ಅಂದ್ರೆ ಪ್ರಕೃತಿಗೆ ಬೇಕಾಗಿರುವಂತ ಎಲ್ಲ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲವೂ ಇರೋದ್ರಿಂದ ಅದು ನಿಸರ್ಗದ ಒಂದು ನಿಧಿ. ಮತ್ತೆ ಇಡೀ ನಮ್ಮ ಭಾರತ ದೇಶದ ಹವಾಮಾನವನ್ನ ನಿಯಂತ್ರಣ ಮಾಡುವಂತ ಒಂದು ನಿಧಿ. ಹಾಗೆ ಹಿಮಾಲಯ ಪರ್ವತ ಅಂತ ಹೇಳ್ಬೋದು, ಅರಾವಳಿ ಪರ್ವತ, ಅಂದ್ರೆ ನೈಸರ್ಗಿಕವಾದಂತ ನಿಧಿಯನ್ನ ಕಾಪಾಡುವಂತ ಸ್ಥಳಗಳೇ ಬೇರೆ. ಇವೆಲ್ಲವೂ ಮನುಷ್ಯರು ಕೂತಿಟ್ಟಿರ್ತಾರೆ. ಏನು ಕೂತಿರ್ತಾರೆ ಅನ್ನೋದು ಬಹಳ ಮುಖ್ಯ.